ಸಂಕೋಚ ಎಲ್ಲ ಏನ್ ಬೇಡ, ನೇರವಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಮುಂದೆ ಮದುವೆ ಆಗಿ ಬಾಳ್ಬೇಕಾದವರು ನೀವಿಬ್ರು. ಬೇಕಾದ್ರೆ ಸಪ್ರೇಟ್ ಆಗಿ ಹೋಗಿ ಮಾತಾಡ್ಬೋದು. ನಮ್ದು ಯಾವ ಅಭ್ಯಂತರನೂ ಇಲ್ಲಪ್ಪ, ಅಲ್ವಾ ಅಮ್ಮ? ಹೌದೌದು. ಇಲ್ಲ ಇಲ್ಲ, ಅದರ ಅವಶ್ಯಕತೆ ಏನೂ ಇಲ್ಲ. ನಿಮ್ಗೆ ನಮ್ಮ ಹುಡುಗಿ ಒಪ್ಪಿಗೆನೇನಪ್ಪ? ಹಾಂ, ಒಪ್ಪಿಗೆ ಇದೆ ಮೇಡಮ್. ಆದರೆ ಇದರಲ್ಲಿ ನನ್ನ ಒಪ್ಪಿಗೆ ಮಾತ್ರ ಸಾಲದು, ವಸುದವ್ರ ಒಪ್ಪಿಗೆನೂ ಮುಖ್ಯ ಅಲ್ವಾ? ಸರಿಯಾಗಿ ಹೇಳಿದ್ಯಪ್ಪ. ನೋಡಮ್ಮ ವಸುದ, ಹುಡುಗನ್ಗೆ ನೀನು ಒಪ್ಪಿಗೆ ಆಗಿದೆಯಂತೆ. ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಿದ್ದಾರೆ. ನೀನ್ ಏನ್ ಹೇಳ್ತೀಯ? ನಮ್ಮ ಹುಡುಗಿ ನಾಚ್ಕೊಳ್ಳೋದನ್ನ ನೋಡಿದ್ರೆ ಹುಡುಗ ಅವಳಿಗೆ ಒಪ್ಪಿಗೆ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಈ ಸಂಬಂಧ ಪಕ್ಕ ಅಂತ ಅನ್ಕೊಳ್ಳೋಣ. ಹೌದು ಮಾಲ್ತಿ, ಅದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಪುರೋಹಿತರ ಹತ್ರ ವಿಚಾರಿಸ್ತೀನಿ. ಹತ್ರದಲ್ಲೇ ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದ್ರೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ. ಏನ್ ಹೇಳ್ತೀಯಪ್ಪ? ಸರಿ, ಆಗ್ಬೋದು ಮೇಡಮ್. ಇದೇ ಖುಷಿಗೆ ನಾನು ಹಬ್ಬದ ಅಡುಗೆ ಮಾಡ್ಬಿಡ್ತೀನಿ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದೌದು ಅಮ್ಮ, ನಾನು ಅಡುಗೆ ಸಿದ್ಧತೆ ಮಾಡ್ತೀನಿ. ನಾನು ಹೇಳಿಲ್ವಾ ಅಜ್ಜಿ, ವಸುಗೆ ಎಂತ ಗಂಡು ಬೇಕು ಅಂಥವ್ರನ್ನೇ ಹುಡುಕ್ತೀನಿ ಅಂತ? ನೋಡಿ, ನಾನು ಸೆಲೆಕ್ಟ್ ಮಾಡಿದ ಗಂಡನ ವಸು ಹೇಗೆ ಒಪ್ಕೊಂಡ್ರು ಅಂತ. ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ನಿನ್ಗೆ ಒಬ್ಳಿಗೆ ಕರೆಕ್ಟಾಗಿ ಗೊತ್ತಿರೋದು. ವಸು ಮದುವೆಗೆ ಒಪ್ಕೊಂಡಿದ್ದಕ್ಕೆ ಮಾಲತಿ ಅತ್ತೆ ತುಂಬ ಖುಷಿಯಾಗಿದ್ದಾರೆ. ಎಲ್ಲಿ ನನ್ನ ತಂಗಿ ಜೀವನ ಪರ್ಯಂತ ಮದುವೆ ಆಗದೆ ಒಂಟಿಯಾಗ್ಬಿಡ್ತಾಳು ಅಂತ ಮಾಲ್ತಿ ಮನಸ್ಸಿನಲ್ಲಿ ಕೊರಗಿತ್ತು. ಈಗ ಈಗ ನನ್ನ ಮೊಮ್ಮಗಳ ಪ್ರಯತ್ನದಿಂದ ವಸುದ ಮದುವೆ ಫಿಕ್ಸ್ ಆಯ್ತು. ಎಲ್ರಿಗೂ ಮನಸ್ಸಿಗೆ ಸಮಾಧಾನ. ಮುಂದೆ ನೀನು ಹೇಳು. ಈಗ ವಸು ಲೈಫ್ ಸೆಟ್ಲ್ ಆಯಿತು, ಇನ್ನು ಮುಂದೆ ಬೇಬಿ ಅತ್ತೆ ಲೈಫ್ ಸೆಟಲ್ ಮಾಡಬೇಕು. ಯಾವುದೋ ಅನ್ನೋನ್ ನಂಬರ್. ಅಯ್ಯೋ, ನವೀನ್ ಫೋನು ಕಟ್ ಮಾಡಿಬಿಟ್ನಲ್ಲ. ಹಲೋ, ನಾನು ನವೀನ್ ಮಾತಾಡ್ತಿರೋದು. ಗೊತ್ತಾಯ್ತು. ನಾನು ಫೋನ್ ಮಾಡಿದ್ದು ನಿಮ್ಗೆ ತೊಂದರೆ ಆಗಲಿಲ್ಲ ತಾನೇ? ಆಯಿತು, ತೊಂದರೆ ಇಲ್ಲ, ಸಂತೋಷ. ಮೊದಲನೇ ಸಲ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಯೂಶಲಿ ಅನ್ನೋನ್ ನಂಬರ್ ರಿಸೀವ್ ಮಾಡಲ್ಲ. ಅನ್ನಪೂರ್ಣ ನಂಬರ್ ಮನೇಲಿ ಬೆಳೆದಿರೋದು, ಅರ್ಥ ಆಗತ್ತಾ? ಹೆಮ್ಮೆ ಅನ್ಸುತ್ತಾ ನಿಮ್ಮ ಬಗ್ಗೆ ನನಗೆ? ನಮ್ಮ ಕುಟುಂಬದ ಬಗ್ಗೆ, ಕುಟುಂಬದವ್ರ ಬಗ್ಗೆ ಇಷ್ಟೊಂದು ಗೌರವದಿಂದ ಮಾತಾಡೋದು ಕೇಳಿದರೆ ಸಂತೋಷ ಆಗುತ್ತೆ. ಅನಾಥ ನಾನು. ತಮ್ಮ ಕೂಡು ಕುಟುಂಬದಲ್ಲಿ ನನ್ನನ್ನು ಒಬ್ಬ ಅನ್ನೋ ಥರ ಕಾಣ್ತಾ ಬಂದಿದ್ದಾರೆ ಅಂದಮೇಲೆ ಗೌರವ ಸಹಜ ಅಲ್ವೇ? ಹೌದು. ನನ್ನ ನಂಬರ್ ನಿಮ್ಗೆ ಹೇಗೆ ಸಿಕ್ತು? ಶ್ರೀ ಸರ್ ಕೊಟ್ರು. ನಮ್ಮ ಶ್ರೀನಾ? ಹೌದು. ನೀವಾಗೆ ಕೇಳಿದ್ರು ಅಥವಾ ಅವನಾಗೆ ಕೊಟ್ನೋ? ನಾನೇ ಒಂದೆರಡು ಸಲ ನಿಮ್ಮ ನಂಬರ್ ಕೇಳೋ ಪ್ರಯತ್ನ ಪಟ್ಟೆ, ಯಾಕೋ ಸಂಕೋಚ ಆಯಿತು. ಆಮೇಲೆ ಕ್ಯಾಬಿನ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ನನ್ನ ಕಷ್ಟ ಅವ್ರಿಗೆ ಅರ್ಥ ಆಯಿತು ಅನ್ಸುತ್ತೆ.
ಆಮೇಲೆ ಒಂದು ಚೀಟಿಲಿ ನಿಮ್ಮ ನಂಬರ್ನ ಬರೆದು ಕೊಟ್ಟು ಕಳ್ಸಿದ್ರು. ನಮ್ಮ ಶ್ರೀ ಹಾಗೆ ಎಲ್ಲರ ಮನಸ್ಸನ್ನು ಬೇಗ ಅರ್ಥ ಮಾಡ್ಕೋತಾನೆ. ನಾನು ಇನ್ನು ಮುಂದೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್. ಮತ್ತೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಹೇಗೆ? ಏನಾದರೂ ಹೇಳಿ. ಹಾಂ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ಹೋಗಿದ್ದೆ. ನೀವು ಹೋಗಿದ್ರಾ? ಹಾಂ, ಇವತ್ತು ಏಕಾದಶಿ ಅಲ್ವಾ? ತುಂಬ ಖುಷಿ ಆಯಿತು ನನಗೆ. ಯಾಕೆ? ಎಸ್ ಮಾಡಿ ನೋಡೋಣ. ಓ, ನಿಮ್ಮ ಅಭಿರುಚಿ ಆಸಕ್ತಿ ನನ್ನ ಅಭಿರುಚಿ ಆಸಕ್ತಿ ಹೆಚ್ಚು ಕಮ್ಮಿ ಒಂದೇ ಅಂತನಾ? ಹೌದು. ಅದಕ್ಕೆ ಅನ್ಸುತ್ತೆ ನಾನು ನಿಮ್ಗೆ ಇಷ್ಟ ಆಗಿದ್ದು. ಮತ್ತೆ ನೀವು ಹೇಳಬೇಕು. ಫಸ್ಟ್ ಟೈಮ್ ರೀ ನಾನು ಈ ಥರ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇರೋದು. ನಾನು ಅಷ್ಟೇ. ಗೊತ್ತು. ಖುಷಿ ಆಯ್ತು ರೀ ನಿಮ್ಮ ಜೊತೆ ಮಾತಾಡಿ. ನನಗೂ. ಫೋನ್ ಇಡ್ಲಾ? ಮತ್ತೆ ಮಾಡ್ತೀನಿ. ನೀವೇ ಮಾಡಿದ್ರು ಸಂತೋಷನೇ. ನಿಮ್ಮ ನಂಬರ್ನ ಸೇವ್ ಮಾಡ್ಕೋತೀನಿ. ಥ್ಯಾಂಕ್ಸ್. ಬಾಯ್. ಬಾಯ್. ಅತ್ತೆ, ಅಜ್ಜಿ ಹೇಳಿದ್ರು ನಿಮಗೆ ನಿಮ್ಮ ಗಂಡನ ಮನೆಗೆ ಹೋಗಕ್ಕೆ ಇಷ್ಟ ಇಲ್ವಂತೆ. ಹೌದು, ಯಾಕೆ? ಅಮ್ಮನಿಗೆ ನನ್ನ ಮನ್ಸಿನ ಭಾವನೆನ ಅಷ್ಟು ನೀಟಾಗಿ ಹೇಳಿದ್ರು ಅರ್ಥ ಆಗ್ಲಿಲ್ವಾ? ನಿನ್ನ ವಿನಯ್ ಪರವಾಗಿ ಮಾತಾಡಕ್ ಕಳ್ಸಿದಾರ? ನೀನು ಅವನ ಹತ್ರನೇ ಹೋಗ್ಸಾಯಿ ಅಂತ ಹೇಳಕ್ ಬಂದಿದ್ಯಾ? ಅತ್ತೆ, ನಿಮಗೆ ಕೆಟ್ಟದನ್ನ ಬಯಸ್ತೀನ ನಾನು? ಸಾರಿ ಜಾನ್ವಿ, ವಿನಯ್ ಜೊತೆ ಕೆಲವು ತಿಂಗಳು ಇದ್ದಿದ್ದು ಬರೀ ನರ್ಕನೇ. ಅವನು ಅವ್ರ ಮನೆಯವ್ರನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ತಾಯಿ ಇರೋವರೆಗೂ ತವ್ರ ಮನೆ ಅಂತ ನನಗೂ ಗೊತ್ತು. ಅಮ್ಮ ಇಲ್ದಿದ್ದ ಕಾಲದಲ್ಲಿ ನಾನು ನಿಮಗೆ ಭಾರ ಆಗ್ಬೋದು ಅಂತ ಅನ್ಸಿದ್ರೆ ಈಗಲೇ ಹೇಳ್ಬಿಡು. ನಾನು ಈಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಜಾನ್ವಿ. ಅತ್ತೆ, ಇಷ್ಟನ ನೀವು ನಮಗೆ ಅರ್ಥ ಮಾಡ್ಕೊಂಡಿರೋದು? ಇನ್ನು ವಿನಯ್ ಆಗಲಿ ಅವ್ರ ಮನೆಯವರಾಗಲಿ ಬಂದು ನಿಮಗೆ ಕರೆದ್ರೂ ಕೂಡ ನಾವು ನಿಮ್ಮನ್ನು ಕಳಿಸಲ್ಲ. ಡಿವೋರ್ಸ್ ಪೇಪರ್ಸ್ ಕೂಡ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನೀವು ಒಪ್ಪಿಗೆ ಕೊಡೋದಿದ್ರೆ ಮಾತ್ರ. ಒಪ್ಪೋದೇನು? ನೀನು ಎಲ್ಲೆಲ್ಲಿ ಹೇಳ್ತೀಯ ಅಲ್ಲೆಲ್ಲ ಸೈನ್ ಮಾಡಕ್ಕೆ ನಾನು ರೆಡಿ. ವಿನಯ್ ಮನೆಗಂತೂ ಕಳಿಸಲ್ಲ. ಹಾಗಂತ ಈ ಮನೆ ಮಗಳಾಗಿ ಪರ್ಮನೆಂಟಾಗಿ ಇಲ್ಲೇ ಉಳಿಸ್ಕೊಳ್ಳೋ ಮನಸ್ಸು ನಮಗಿಲ್ಲ. ಅಂದರೆ ನೀವು ಒಂಟಿಯಾಗಿ ಜೀವನ ನಡೆಸೋದನ್ನ ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಒಬ್ಬ ಒಳ್ಳೆ ಹುಡುಗನ್ನ ಹುಡುಕಿದ್ರೆ ನೀವು ಮದುವೆ ಆಗ್ತೀರಾ? ನಿಮಗೆ ಯಾವ ಥರ ಇಷ್ಟ ಆಗ್ತಾರೋ ಅಂಥ ಹುಡುಗನೇ ಹುಡುಕ್ತೀವಿ. ನಿಮಗೆ ಎಲ್ಲ ಥರ ಸೂಟ್ ಆಗಬೇಕು. ಹಾಗಂತ ನಾವು ಹುಡುಕಿದ ಹುಡುಗನ್ನೇ ಮದುವೆ ಆಗ್ಬೇಕಂತ ಬಲವಂತ ಮಾಡಲ್ಲ. ನಿಮಗೆ ಇಷ್ಟ ಇದ್ರೆ ಮಾತ್ರ ಆಗಿ. ನೀವು ನಮಗೆ ಭಾರ ಅಂತ ನಾವು ಹೀಗೆ ಹೇಳ್ತಿಲ್ಲ. ನಿಮಗಿನ್ನೂ ಚಿಕ್ಕ ವಯಸ್ಸು, ನಿಮ್ಮದೇ ಆದ ಬದುಕನ್ನು ರೂಪಿಸ್ಕೊಳ್ಳೋ ಅಧಿಕಾರ ನಿಮಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀವಿ. ಇದಕ್ಕೆ ನೀವು ಒಪ್ತೀರಾ? ಆಯಿತು. ಹಾಂ, ಏನಂದ್ರೆ ಇನ್ನೊಂದ್ಸಲ ಹೇಳಿ. ಆಯಿತು ಅಂದೆ. ನೀವು ಇದಕ್ಕೆ ಒಪ್ತಿರೋ ಇಲ್ವೋ ಅಂತ ಭಯ ಆಗಿತ್ತು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗಾದ್ರೆ ಇವತ್ತೇ ಮ್ಯಾಟ್ರಿಮೋನಿಯಲ್ ಸೈಟ್ಸಲ್ಲೆಲ್ಲ ನೋಡ್ತೀನಿ. ನಾಳೆ ಮ್ಯಾರೇಜ್ ಬ್ಯೂರೋಗೆ ಹೋಗ್ತೀನಿ. ಹುಡುಗನ ಹುಡ್ಕೋ ಕಷ್ಟ ಯಾಕೆ? ನಾನೇ ಒಂದು ಹುಡುಗನ ಹುಡುಕಿದ್ದೀನಿ. ಹಾಂ, ಮದುವೆ ಅಂತ ಆದರೆ ಅವ್ರನ್ನೇ ಆಗೋದು. ನಿಜವಾಗ್ಲೂ? ಯಾರತ್ತೆ ಆ ಅದೃಷ್ಟಶಾಲಿ? ನಿನ್ನ ಫ್ರೆಂಡ್ ಸುನಿಲ್. ನೀನು ಎಷ್ಟು ಒಳ್ಳೆಯವಳು ಅಂದರೆ ನೀನು ಮಾಡಿರೋ ಸಹಾಯನ ನೆಕ್ಸ್ಟ್ ಮೂಮೆಂಟೇ ಮರ್ತು ಹೋಗಿರ್ತೀಯ. ಏನ್ ಸಹಾಯ? ಇವತ್ತು ಬೆಳಿಗ್ಗೆ ತಾನೇ ನಮ್ಮ ಮನೆಗೆ ತಿಂಡಿ ಊಟ ಎಲ್ಲ ಕೊಟ್ಟು ಕಳಿಸಿದ್ಯಲ್ಲ, ಅಷ್ಟು ಬೇಗ ಮರ್ತ್ಬಿಟ್ಯಾ? ನಾನಾ? ನೋಡ್ದಾ ಮತ್ತೆ ಹಾಗೆ ಕೇಳ್ತಾ ಇದೆಯಾ? ಬೆಳಿಗ್ಗೆ ಬೇಬಿಯವ್ರ ಕೈಲಿ ಊಟ ತಿಂಡಿ ಕೊಟ್ಟು ಕಳಿಸಿದ್ ನೀನೇ ಅಲ್ವೇನೆ?